ಶಿಕ್ಷೆ ಕೊಟ್ಬಿಡ್ಲಿ, ಇಲ್ಲ ನಾವೇ ನೇಣಾಕ ಸ್ವಂತ ಇದ್ದೀವಿ ತಿಂದವ್ರೆ ಹೆಸರು ಬಂದ್ಬಿಟ್ಟು ನಮ್ಮ ಕೈ ಸಾಕಾಗೋದು. ನಮಗೆ ಕಷ್ಟ ಅದೇ, ನಮ್ಗೆ ಗಾಡಿ ತಳ್ಳಕ್ಕಾಗಲ್ಲ, ನಮಗೆ ನ್ಯಾಯ ಬೇಕು. ನ್ಯಾಯ ಕೊಡ್ಸೋರಾಗಿದ್ರೆ ಬರೀ ಇಲ್ಲಿಗೆ, ಇಲ್ಲ ಯಾರು ಬರಬೇಡಿ. ನಾವು ಅನ್ಬೋಗ್ತಿರೋ ಕಷ್ಟ ನೋವು ಯಾರ ಮನೆಗೂ ಬೇಡ, ಯಾರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರಿಗೆ ಯಾರಿಗೂ ಬೇಡ. ಆಗಲ್ವಾ ನಿಮ್ಮ ಕೈಲಿ? ನಾವು ನೇಣಾಕ ಸ್ವತಃ ಇದ್ದೀವಿ, ನಿಮ್ಮ ಹೆಸರುಗಳು ಬರ್ದಿಕ್ಬಿಟ್ಟು ಇಲ್ವಾ? ನಮ್ಗೆ ಜಾಗ ಕೊಡಿ, ನಮ್ಗೆ ಅನ್ಯಾಯ ಆಗದೆ, ನಮ್ಗೆ ನ್ಯಾಯ ಬೇಕು. ನಾವು ನ್ಯಾಯಕ್ಕಾಗಿ ಬಂದಿರೋದು, ಅನ್ಯಾಯಕ್ಕೆ ನಾವು ನ್ಯಾಯ ಕೇಳಕ್ ಬರ್ತಾ ಇಲ್ಲ. ನ್ಯಾಯಕ್ಕೆ ನ್ಯಾಯ ಕೊಡ್ಸೋರಾಗಿದ್ರೆ ಇಲ್ಲಿಗೆ ಎಂಟ್ರಿ ಕೊಡಿ, ಇಲ್ಲ ಯಾರು ಬರಬೇಡಿ. ನಮ್ಗೆ ಅನ್ಯಾಯ ಆಗೋದೆ 1 ತಿಂಗಳಿಂದ, ಅರ್ಥ ಆಯ್ತಾ? ನಾವು ಗಾಡಿ ತಳ್ಳಕ್ಕಾಗಲ್ಲ, ನಾವು ಅಲ್ಲೇ ಹಾಕ್ತೀವಿ, ಇಲ್ಲಾಂದರೆ ನಾವು ಸೀಮೆಣ್ಣ ವಿಕಾಸ್ ಸ್ವತೋಯ್ತೀವಿ ಅಷ್ಟೇ. ಅವ್ರವ್ರ ಹೆಸರು ಬರ್ದಿಬಿಟ್ಟು ಸೀಮೆಣ್ಣ ವಿಕಾಸ್ ಸ್ವತೋಯ್ತೀವಿ. ನಮ್ಗೆ ಜಾಗ ಬೇಕು, ನಾವು ಅಲ್ಲಿ ಬಿಟ್ಟರೆ ನಾವೆಲ್ಲೂ ಹೋಗಲ್ಲ. ಬದುಕಿದ್ರು ಫುಟ್ಪಾತ್ ಮೇಲೆ, ಸತ್ರು ಫುಟ್ಪಾತ್ ಮೇಲೆ. ನಮ್ಮಿಂದ ಪಾದಚಾರಿಗಳು ಸತ್ತಾಗವ್ರೆ ಅಂತಂದ್ರಲ್ಲ, ಅವ್ರು ತಿತ್ಕೊಡಿ. ಎಷ್ಟು ಜನ ಸತ್ತಾಗವ್ರೆ ಕೊಡ್ರಿ ನಮ್ಗೆ. ಇವತ್ತು ನನಗೆ ಅನ್ಯಾಯ ಆಗೋದು. ಇವತ್ತು ನನ್ಗೆ ಹೊಟ್ಟೆಗೆ ಅನ್ನ ಇಲ್ಲ, ಬಟ್ಟೆ ಇಲ್ಲ, ನಾನು ಬದುಕಿದ್ರು ಅಲ್ಲೇ, ಸತ್ರನೂ ಅಲ್ಲೇ. ಯಾರು ಬರ್ತಾರೋ ಬರಲಿ, ಇಲ್ಲ ಅಂತವ್ರು ಬರೋರಾಗಿದ್ರೆ ಬರ್ಬೇಕು. ಇವತ್ತಿಲ್ಲಿ ಯಾರು ರಾಜಕಾರಣಿಗಳು ಏನಿಲ್ಲ, ನಂದು ಓಟ್ ಬೇಕು, ನಂದು ಓಟ್ ಬೇಕು, ಎಲ್ಲ ಬೇಕು. ಮತ್ತೆ ಇನ್ನೇನಕ್ಕೆ ಸರ್ಕಾರ ಕಾಂಗ್ರೆಸ್ ಅಷ್ಟು ಫ್ರಾಡ್ ಸರ್ಕಾರ ಇನ್ಯಾವುದೂ ಇಲ್ಲ. ನಾನು ಐಡೆಂಟಿ ಕಾರ್ಡ್ ಏನಕ್ಕೆ ಕೊಡಬೇಕಾಯ್ತು? GBI ಏನಕ್ಕೆ ಮಾಡಬೇಕಾಗಿತ್ತು? GBI ಏನಕ್ಕೆ ಮಾಡಬೇಕಾಗಿತ್ತು? ಇವರು ಫ್ರಾಡು, ಇವರಂತ ಫ್ರಾಡ್ ಇನ್ಯಾವುದಿಲ್ಲ. ಏನು ಕೊಡ್ಬೇಕಾಯ್ತಿದ್ದ? ಇದು ಒಂದು ಐಡೆಂಟಿ ಕಾರ್ಡ. ನಮ್ಮಂತ ಬಡವರು ಹೊಟ್ಟೆ ಮೇಲೆ ಹೊಡೆಯಕ್ಕೆ ನಿಮ್ಮ ಕಾನೂನು ಬೇಕಾ? ನಿಮ್ಮ ಸರ್ಕಾರ ಬೇಕಾ? ನಾನು 12 ವರ್ಷದಿಂದ ವ್ಯಾಪಾರ ಮಾಡ್ತಾ ಇರೋದು ಇಲ್ಲಿ. 12 ವರ್ಷದಿಂದ ವ್ಯಾಪಾರ ಮಾಡ್ಕೊ ಬರ್ತಾ ಇದ್ದೀನಿ. ಇದರಿಂದನೇ ಅನ್ನ ತಿಂತಾ ಇದ್ದೀನಿ, ಇದರಿಂದನೇ ಮಕ್ಕಳು ಮರಿ ಸಾಕ್ತಾ ಇದ್ದೀನಿ. ಬಟ್ ಏಕಾಏಕಿ ಬಂದ್ಬಿಟ್ಟು 1 ತಿಂಗಳು ಮುಂಚೆನೇ ಇಲ್ಲಿ ತೊಂದರೆ ಆಗ್ತಿದೆ, ಫುಟ್ಪಾತಲ್ಲಿ ಓಡಾಡೋರೆಲ್ಲ ತೊಂದರೆ ಆಗ್ತಿದೆ. ಹಾಗೆ BBMPಯಿಂದ ಇಲ್ಲೇ ಪಾರ್ಕ್ ಹತ್ರನೇ ಪರ್ಮಿಷನ್ನು, GPR ಸ್ಕ್ಯಾನಿಂಗ್ ಮಾಡಿದ್ದಾರೆ, ಇಲ್ಲೇ ಪರ್ಮಿಷನ್ ಕೊಟ್ಟಿರೋದು. ಇದೊಂದು ಸ್ಕ್ಯಾನ್ ಮಾಡಿದ್ರು ಇಲ್ಲಿ ಲೊಕೇಶನ್ನೇ ತೋರಿಸೋದು. ಬಟ್ ಅದರಲ್ಲಿ ಸ್ಥಿರ ಅಂದ್ಬಿಟ್ಟು ಇದು ಸ್ಟೇಷನರಿ ಅಂದ್ಬಿಟ್ಟು ಫುಟ್ಪಾತು ಅಂತಲೇ ಕೊಟ್ಟಿರೋದು. ಫುಟ್ಪಾತಲ್ಲೇ ನಾವು ಜೀವನ ಮಾಡ್ತಾ ಇರೋದು. ಸೊ ಇವಾಗ ನೋಡಿದ್ರೆ ಫುಟ್ಪಾತ್ ಬಿಟ್ಟಿದ್ದೀವಿ, ಫುಟ್ಪಾತ್ ಬಿಟ್ಟು ಮರಗಳ ಸಂಧಿಗಳೆಲ್ಲ ಹಾಕೊಂಡು ಮಾಡ್ತಾ ಇದ್ರು ತೊಂದರೆ ಆಗ್ತಿದೆ, ಅದಾಗ್ತಿದೆ. ಇಲ್ಲಿ ಇದುವರೆಗೂ 12 ವರ್ಷದಿಂದ ಇಲ್ಲಿರೋದು, ಇದುವರೆಗೂ ಒಂದು ಕಂಪ್ಲೇಂಟ್ ಆಗಿಲ್ಲ, ಒಂದು ಡೆತ್ ಆಗಿಲ್ಲ, ಒಂದು ಆಕ್ಸಿಡೆಂಟ್ ಆಗಿಲ್ಲ. ಸೊ ಇವಾಗ ಏಕಾಏಕಿ 300 ಜನ ಸಾಯ್ತಿದ್ದಾರೆ ಇದು ಅನ್ಕೊಂಡು ಎಲ್ಲ ಈ ಥರ ಇದು ಮಾಡ್ಕೊಂಡು ನಮ್ಮನ್ನೆಲ್ಲ ಏಕಾಏಕಿ ತೆರವುಗೊಳಿಸ್ತಾ ಇದ್ರೆ. ಇದು BBMP ಅವರು ಮತ್ತು GB ಅವರು ಮಿಂಗಲಾಗಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರನ್ನ ಈ ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ತೆರವುಗೊಳಿಸಿದ್ದಾರೆ. ಏಕಾಏಕಿ ಬಂದ್ಬಿಟ್ಟು ಅವ್ರಿಗೇನು ನೋಟಿಸ್ ಕೊಟ್ಟಿಲ್ಲ, ಇಲ್ಲ ಮತ್ತೊಂದು ಏನು ಕೊಟ್ಟಿಲ್ಲ, ಇಲ್ಲ ಮಾಹಿತಿ ಕೊಟ್ಟಿಲ್ಲ. ಏಕಾಏಕಿ ಬಂದರು, ಟ್ರಾಕ್ಟ್ರು JCB ತಂದರು, ತುಂಬ್ಕೊಂಡೋದ್ರು. ಹೀಗಾಗಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರಿಗೆ ಸೀನಿಯರ್ ಸಿಟಿಜನ್ಗೆ ತೊಂದರೆ ಆಗ್ತದೆ. ಅವರು ವರ್ಷಕ್ಕೆ 300 ಜನ ಸಾಯ್ತಾರೆ ಅಂತ ಹೇಳ್ತಾ ಇದ್ರಲ್ವ. ಈ ಫುಟ್ಪಾತಲ್ಲಿ ವೆಹಿಕಲ್ ನಿಲ್ಲಿಸಿದ್ದಾರೆ, ಇದ್ರ ಮುಖಾಂತರ ಜನಗಳು ಸಾಯಲ್ವಾ? ನಾವು ಕೇಳ್ತಾರೋ ಸರ್ಕಾರಕ್ಕೆ ಇಷ್ಟೇ, ಬೀದಿ ಬದಿ ವ್ಯಾಪಾರಗಳು ಹೊಟ್ಟೆ ಮೇಲೆ ಹೊಡೆಯಬಾರ್ದು. ಬೀದಿ ಬದಿ ವ್ಯಾಪಾರಗಳಿಗೆ ಅನ್ಯಾಯ ಆಗ್ತಾಯಿದೆ, ಅವ್ರಿಗೆ ಜೀವನಾಂಶ ಕಟ್ಕೊಡ್ಬೇಕು. ಅವ್ರಿಗೆ ಅವತ್ತು ಜೀವನ ವ್ಯಾಪಾರ ಮಾಡಿದ್ರೆ ಅವತ್ತು ಜೀವನ ಆಗುತ್ತೆ. ಅದು ಬಿಟ್ಬಿಟ್ಟು ಇವ್ರ ಆಡಂಬರಕ್ಕೆ, ಇವರ ಒಂದು ಕಾರ್ಯಕ್ಕೆ ಬಡಪಾಯಿಗಳನ್ನ ಬಲಿಪೋಷಿ ತಗೊಳ್ಳೋದು ಒಳ್ಳೆಯದಲ್ಲ ಅಂತ ನಾನು ತಿಳಿಸ್ತಾ ಇದ್ದೀನಿ ಮೇಡಮ್.